ವಿಜಯಪುರ ಜಿಲ್ಲೆಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಮೈತ್ರಾ ಸುಂಗ್ಟಾಣ್ ಮತ್ತು ಗಂಡು ಮಗು ಸಾವನ್ನಪ್ಪಿದ್ದಾರೆ. ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ವೈದ್ಯರ ನಿರ್ಲಕ್ಷ್ಯದಿಂದಾಗಿ ಬಾಣಂತಿ ಮತ್ತು ಹಸುಗೂಸು ಸಾವು. ವಿಜಯಪುರ ಜಿಲ್ಲೆಯ ಸಿಂದಗಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ನಡೆದ ದುರ್ಘಟನೆ. ವೈದ್ಯರಿಲ್ಲದೆ ಪರದಾಡಿದ ಬಾಣಂತಿ. ಮಧ್ಯಾಹ್ನ 1 ಗಂಟೆಗೆ ಆಸ್ಪತ್ರೆಗೆ ಬಂದಿದ್ದರೂ ಸಂಜೆ 5 ಗಂಟೆಗೆ ಹೆರಿಗೆ ಮಾಡಿದ ಸಿಬ್ಬಂದಿಗಳು. ಹೆರಿಗೆ ಮಾಡುವ ವೇಳೆ ಅತೀವ ರಕ್ತಸ್ರಾವವಾಗಿದೆ. ಸಿಂದಗಿಯ ಸರ್ಕಾರಿ ಆಸ್ಪತ್ರೆಗೆ ಬಂದಿದ್ದ 30 ವರ್ಷದ ಬಾಣಂತಿ ಮೈತ್ರಾ ಸುಂಗ್ಟಾಣ್. ಬಾಣಂತಿ ಮೈತ್ರಾ ಸುಂಗ್ಟಾಣ್ ಮತ್ತು ಗಂಡು ಮಗು ಸಾವನ್ನಪ್ಪಿದ್ದಾರೆ. ವೈದ್ಯರ ನಿರ್ಲಕ್ಷ್ಯವೇ ಬಾಣಂತಿ ಮತ್ತು ಹಸುಗೂಸಿನ ಸಾವಿಗೆ ಕಾರಣ. ನಾವು 1 ಗಂಟೆಗೆ ಬಂದೀವ್ರಿ. ನಾವು ದವಾಖಾನೆಗೆ 1 ಗಂಟೆಗೆ ಬಂದೀವ್ರಿ. ಬಂದ್ ಗಣೆ ಚೆಕ್ ಮಾಡಿದ್ರಿ. ಚೆಕ್ ಮಾಡೋಣ ಇದು ಸ್ಕ್ಯಾನಿಂಗ್ನು ಮಾಡಿದ್ರಿ. 9 ಪಾಯಿಂಟ್ ಆದ್ರೆ ಅಂತ ಹೇಳಿದ್ರಿ ಅವರು. ಅದು ಮುಂದೆ ಹೆಂಗದ್ರಿ ಸಿಸ್ಟರ್ ಇಲ್ಲ ನಾರ್ಮಲ್ ಆತು ಬಾಡೆತನ ಇದ್ರತನ ನೀವು ತಿರ್ಗಾಡ್ಸಲಕ್ ಹಚ್ಚಿರಿ ತಿರ್ಗಾಡಕ್ಕೆ ನಾವು ತಿರ್ಗಾಡ್ಸ್ಲಕ್ ಹಚ್ಚಿರಿ. ಅಲ್ಲಿದೊಂದು ಇಂಜೆಕ್ಷನ್ ಮಾಡ್ಯಾರಿ 5:20ಕ್ಕೆ. ಅಲ್ಲಿ ಮ್ಯಾಗ ಸ್ಟೇಜಿನ ಮೇಲೆ ಒಯ್ದು ಹಾಕಿ ಬಾಣಂತನ ಮಾಡ್ಕೊಂಡು ಹೇಳದಾಗ ಆ ಸೇಮ್ ಹೊಟ್ಟಿ ಸಿಕ್ಕಂಗೆ ಒತ್ತಾಡಿ ಆ ನಮ್ನಿ ಮಾಡಿಬಿಟ್ಟಾರಿ. ಡಾಕ್ಟರ್ ಇದ್ದಿಲ್ರಿ, ಸಿಸ್ಟರ್ಗಳು ಇದ್ರಿ 3 ಮಂದಿ. 3 ಮಂದಿ ಇದ್ರಿ. ಮಧ್ಯಾಹ್ನ ಬಂದಿವ್ರಿ, ಸಂಜೆ ಕಡೆ ಮಾಡ್ಕೊಂಡಾರ 5:15 ಇಂಜೆಕ್ಷನ್ ಮಾಡ್ಯಾರಿ. 6ಕ್ಕೆ ಡೆಲಿವರಿ ಆಗ್ಯಾದ್ರಿ. ಬ್ಲಡ್ ಭಾಳ ಹೋಗ್ಲಕತ್ತನ ಹೊರಗೆ ಹೋಗತ್ತೇಳಿ ಹೊರಗಿನ ದವಾಖಾನಿಗೆ ಹೋರತ್ತೇಳಿಕೆ ಹೊರಗೆ ಹಾಕ್ಯಾರಿ. ರಕ್ತ ಬರೀ 9 ಪಾಯಿಂಟ್ ಅದತ್ತ ಹೇಳ್ಯಾರಿ. ಹ್ಞೂ ರೀ. ನಮ್ ಮುಂದ್ ನೋಡ್ರಿ ಮುಂದರೆ ಹೋರಿ ನಾವ್ ಹಿಂಗ್ ಬಾಣೆತನ ಆಗೋದಿಲ್ಲ ಅಂತ ಹೇಳಿದ್ರೆ ನಮ್ ಮುಂದ್ ಹೋಗ್ತಿದ್ದೇವ್ರಿ. ನಾರ್ಮಲ್ ಆದ ಬಾಣೆತನ ಮಾಡ್ಕೊತೀವಿ ಅಂತ ಹೇಳ್ಯಾರಿ. ಸಿಸ್ಟರ್ಗಳು ಹೇಳ್ಯಾರಿ. ಹ್ಞೂನ್ರಿ. ಅದು ಬಾಣೆತನ ಮಾಡ್ಕೊಳ್ಳಿ ಹೇಳದಾಗ ರಕ್ತ ಜಾಸ್ತಿ ಆಗನ ಹೋಗತ್ತ ಹೇಳ್ಯಾರ. ವಿಜಯಪುರ ಹೋಗಂದಾರ. ಅದೇ ರೀ ಆಂಬುಲೆನ್ಸ್ ಒಂದು ಕೊಟ್ಟಿದ್ರಿ. ಇಲ್ಲೇ ಮಂಗಲಾಯದಲ್ಲಿ ಇಲ್ರಿ. ಗರ್ಭಿಣಿಯರಿಗೆ ಅಂತ ಒಂದು ಆಂಬುಲೆನ್ಸ್ ಅದರ ಇಲ್ಲಿ ಕೊಡ್ಲೇಬೇಕಂತ ಮಗಳ ಹೆಸರು ಮೈತ್ರಾ ರೀ. ಸಿಂದಗಿನೇ ಸಿಂದಿಗೆ ಕೊಟ್ಟಿನ್ರಿ ಮಗಳಿಗೆ. ನನ್ನ ಹೆಸರು ಸೀತಮ್ಮ.